ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೊಳ್ಳೇಗಾಲ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ತಮಟೆ ಚಳುವಳಿಯನ್ನ ನಡೆಸಲಾಯಿತು. ಸಂವಿಧಾನದ ಆಶಯಗಳನ್ನ ಬಗೆಹರಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇರುವಂತಹ ಹಾಗೆ ನಿದ್ದೆ ಮಾಡ್ತಾ ಇರುವಂತಹ ಸರ್ಕಾರವನ್ನ ಎಚ್ಚರಿಸೋದಕ್ಕೆ ಕೊಳ್ಳೇಗಾಲ ಮತ್ತು ಹನೂರು ಭಾಗದ ನೂರಾರು ರೈತರು ತಮಟೆ ಬಾರಿಸುವುದರೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಕೊಳ್ಳೇಗಾಲ ತಹಸೀಲ್ದಾರ್ ಬಸವರಾಜ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಇನ್ನು ಶೀಘ್ರವಾಗಿ ನಮ್ಮ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು. ಈ ವೇಳೆ ರೈತ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಶೈಲೇಂದ್ರ, ತಾಲೂಕು ಅಧ್ಯಕ್ಷರಾದ ಮೋಳೆ ರಾಜಣ್ಣ, ಮುಖಂಡರಾದ ಪೆರಿಯಾ ನಾಯಗಂ, ರವಿಕುಮಾರ್, ಅರ್ಪುದಂ, ಕೀರ್ತಿ, ವಾಸು ಸೇರಿದಂತೆ ನೂರಾರು ರೈತರು ಉಪಸ್ಥಿತರಾಗಿದ್ದರು. ಸರ್, ಇವತ್ತು ಸಂವಿಧಾನದ ಆಶಯಗಳನ್ನು ಈಡೇರಿಸದ ಅವಿವೇಕಿ ಸರ್ಕಾರದ ವಿರುದ್ಧ ನಿದ್ದೆಯಲ್ಲಿ ಮಲಗಿರುವ ಸರ್ಕಾರವನ್ನು ಎಬ್ಬಿಸಲು ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ತಮಟೆ ಚಳವಳಿಯಲ್ಲಿ 6 ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ನಾವು ಇವತ್ತು ತಮಟೆ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ಕಳೆದ 50 ದಿನಗಳಿಂದ ಅಂತರ್ಜಲ ಅಭಿವೃದ್ಧಿಪಡಿಸಿ ವ್ಯವಸಾಯಕ್ಕೆ ಹಾಗೂ ಕುಡಿಯಲು ಯೋಗ್ಯ ನೀರು ಕಲ್ಪಿಸಲು ದಂಟಳ್ಳಿ ಏತ ನೀರಾವರಿ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕಳೆದ 50 ದಿನಗಳಿಂದ ಹೋರಾಟವನ್ನು ಮಾಡ್ತಾವ್ರ. ಇದ್ರ ಬಗ್ಗೆ ಉಸ್ತುವಾರಿ ಸಚಿವರಾಗಲಿ, ಸಂಸದರಾಗಲಿ, ಶಾಸಕರಾಗಲಿ ಇದರ ಬಗ್ಗೆ ಕಾಳಜಿ ವಹಿಸ್ತಾ ಇರ್ತಕ್ಕಂಥದ್ದು ಖಂಡನೀಯ. ಮತ್ತು ಚಿಕ್ಕಲೂರು ರಸ್ತೆ ಏನು ಈಗ ಅಭಿವೃದ್ಧಿ ಪಡಿಸ್ತವ್ರ, ಈಗಾಗಲೇ ಕಳೆದ ಮುಂದಿನ ತಿಂಗಳಲ್ಲಿ ಜಾತ್ರೆ ಬರ್ತಾ ಇದೆ. ಈಗಾಗಲೇ ರಸ್ತೆ ತುಂಬ ಹದಗೆಟ್ಟಿದ್ದು ಧೂಳಿನಿಂದ ಕೂಡಿದೆ. ಆ ಧೂಳಿನಿಂದ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳು ನಾಶ ಆಯ್ತಾ ಇದೆ. ಜೊತೆಗೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ರೈತರುಗಳಿಗೆ ರೋಗಗಳು ಹರಡ್ತಾ ಇದೆ. ಮತ್ತು ಈಗ ಲಕ್ಷಾಂತರ ಜನ ಭಕ್ತರು ಬರ್ತಾವ್ರ, ಅವ್ರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಜರೂರಾಗಿ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳಿ, ಮತ್ತು ನಮ್ಮ ಏನು ದೊಡ್ಡಿದ್ದೋಡಿ ಮತ್ತು ಸಿಂಗನಲ್ಲೂರು ವೃತ್ತಗಳಲ್ಲಿ ರಸ್ತೆ ಟುಪ್ಪುಗಳನ್ನ ಅಳವಡಿಸದೇ ಇರೋದ್ರಿಂದ ಪದೇ ಪದೇ ಅಪಘಾತಗಳು ಸಂಭವಿಸಿ ಸಾವು ನೋವುಗಳು ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಕೂಡ ಯಾವುದೇ ರೀತಿಯ ತೀರ್ಮಾನವನ್ನು ತಗೊಂಡಿಲ್ಲ. ಹಾಗಾಗಿ ನಾವೇ ರೈತರು ಮುಂದಿನ ದಿನಗಳಲ್ಲಿ ಪ್ರಾಣವನ್ನು ಕಾಪಾಡೋಕ್ಕೋಸ್ಕರ ಏನು ಈಗಾಗಲೇ ಸಾವು ನೋವುಗಳು ಆಗ್ತಾವ, ಅದರ ತಡೆಯೋ ಉದ್ದೇಶದಿಂದ ರೈತರೇ ರಸ್ತೆಯನ್ನು ಅಗೆದು ಸಿಮೆಂಟ್ ಕಾಂಕ್ರೀಟನ್ನು ಹಾಕೋದಕ್ಕೆ ನಾವೇ ರೆಡಿ ಆಯ್ತಾ ಇದ್ದೀವಿ. ಮತ್ತು ಈಗಾಗಲೇ 32 ತಿಂಗಳುಗಳ ಹಿಂದೆಯೇ ಜಾಗೇರಿ ಸಮಸ್ಯೆ ಏನಿದೆ ಅದು ಜಂಟಿ ಸರ್ವೆ ಆಗದ 32 ತಿಂಗಳು ಆಗಿದ್ರು ಸಹಿತ ಸರ್ಕಾರ ಯಾವುದೇ ತೀರ್ಮಾನ ಮಾಡಿಲ್ಲ. ಈಗಾಗಲೇ 4-5 ಬಾರಿ ಮುಖ್ಯಮಂತ್ರಿಗಳು ನಮ್ಮ ಈ ಭಾಗಕ್ಕೆ ಬಂದವ್ರೆ, ನಾನು ಸಭೆ ಕರೆದು ತುರ್ತಾಗಿ ನನ್ನ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳ್ತವ್ರೆ. ಅದು ಸಮಸ್ಯೆ ಬಗೆಹರಿತಾ ಇಲ್ಲ. ಮತ್ತು ದೊಡ್ಡಿನತೋಡಿ ಮತ್ತು ಸಿಂಗನಲ್ಲೂರು ಭಾಗದಲ್ಲಿ ಬೈಪಾಸ್ ರಸ್ತೆ ಆದ ನಂತರ ಆ ಭಾಗಕ್ಕೆ ಸರ್ಕಾರಿ ಬಸ್ಗಳ ಸೇವೆ ಸ್ಥಗಿತಗೊಂಡಿದೆ. ಈಗಾಗಲೇ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಅನೇಕ ಬಾರಿ ನಾವು ಮನವಿಯನ್ನು ಮಾಡಿದ್ದೀವಿ. ಆದ್ರೂ ಸಹಿತ ಗ್ರಾಮಕ್ಕೆ ಬಸ್ಸಿನ ಸೌಲಭ್ಯ ಕಲ್ಪಿಸಿಲ್ಲ. ಈಗಾಗಲೇ ಏನು ನಾವು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಸಭೆಗಳನ್ನ ಮಾಡ್ತಾರೆ, ಆ ಗ್ರಾಮ ಪಂಚಾಯತಿಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರದ. ಹಾಗಾಗಿ ಭ್ರಷ್ಟಾಚಾರವನ್ನು ಕಡಿಮೆಗೊಳಿಸಲು ಇರ್ತಕ್ಕಂಥ ಲೋಕಾಯುಕ್ತ ಮತ್ತು RTI ಇಲಾಖೆಗಳು ಏನು ಪ್ರತಿ ಬಾರಿ ಗ್ರಾಮ ಸಭೆಗಳನ್ನ ಕರೀತಾರೆ ಪಂಚಾಯತಿಗಳಲ್ಲಿ, ಆ ಪಂಚಾಯತಿಗಳಲ್ಲಿ ಆ 2 ಇಲಾಖೆಗಳನ್ನ ಕರೆಸಿ ಆ ಇಲಾಖೆಗಳ ಕಾರ್ಯವೈಖರಿಗಳನ್ನ ಜನರಿಗೆ ತಿಳಿಸದ್ದೇ ಆದ್ರೆ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರ ತುಂಬ ಕಡಿಮೆ ಆಗ್ತದೆ ಅನ್ನೋಂಥ ದೃಷ್ಟಿಯನ್ನು ಇಟ್ಕೊಂಡು ಈ ದಿವಸ ಈ ಒಂದು ತಮಟೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ತಮಟೆ ಚಳವಳಿಗೆ ನಮ್ಮ ತಮಿಳುನಾಡು ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರವಿಕುಮಾರ್ ಅಣ್ಣ ಹಾಗೂ ಅವ್ರ ಸ್ನೇಹಿತರುಗಳು ಈ ಒಂದು ನಮ್ಮ ಹೋರಾಟದಲ್ಲಿ ಭಾಗಿಯಾಗವ್ರೆ. ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಹಾಗೆ ಈ ಒಂದು ಹೋರಾಟಕ್ಕೆ ಹನೂರು ಭಾಗದ ತಾಲೂಕು ಅಧ್ಯಕ್ಷರಾದ ಅರ್ಪುತ್ ಮತ್ತು ನಮ್ಮ ಅರೆಬೆತ್ತಲೆಯಲ್ಲಿ ನೇಗಿಲನ್ನು ಒತ್ತಿರ್ತಕ್ಕಂಥ ಪೌಲ್ ಧರ್ಮರಾಜು ಮತ್ತು ನಮ್ಮ ಸಿರಿಲಣ್ಣ, ಇನ್ನೂ ಅನೇಕ ಜನ ನಮ್ಮ ಸ್ನೇಹಿತರುಗಳು ಇವತ್ತು ಭಾಗವಹಿಸೋರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಿ ನಾವು ನಮ್ಮ AC ಅವರ ಕಚೇರಿ ಮುಂದೆ ಧರಣಿಯನ್ನು ಮಾಡಿ ಅಲ್ಲಿ ಮನವಿಯನ್ನು ಸಲ್ಲಿಸ್ತೀವಿ. ಸರ್, ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.